ಚಿನ್ನದ ಗೊಂಬೆಗಳು. ಇಂದು ನಾವು ಚಿನ್ನದ ಗೊಂಬೆಗಳ ಕಥೆಯನ್ನು ಕೇಳೋಣ. ಈ ಕತೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ನೀವು ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು. ಇದು 3ನೇ ತರಗತಿಯ ಪುಸ್ತಕದಲ್ಲೂ ಕೂಡ ಇದೆ. ಚಿನ್ನದ ಗೊಂಬೆಗಳು. ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬೊಂಬೆ ತಯಾರಕನೊಬ್ಬ 3 ಗೊಂಬೆಗಳನ್ನು ಹಿಡಿದು ಪ್ರವೇಶಿಸುತ್ತಾನೆ. ಆಗ ಬೊಂಬೆ ತಯಾರಕ, ಮಹಾರಾಜ, ಈ ಗೊಂಬೆಗಳನ್ನು ತಾವು ಕೊಂಡು ನನ್ನನ್ನು ಕಾಪಾಡಬೇಕು. ರಾಜ: ಬೊಂಬೆ ಚೆನ್ನಾಗಿದೆ, ಬೆಲೆ ಎಷ್ಟು? ಬೊಂಬೆ ತಯಾರಕ: ಮೊದಲು ಗೊಂಬೆಯ ವಿಶೇಷ ಗುಣ ತಿಳಿಸುತ್ತೇನೆ, ನಂತರ ಬೊಂಬೆಗಳ ಬೆಲೆ ನಿರ್ಧರಿಸಬಹುದು. ರಾಜ: ಓಹೋ, ಹಾಗೇನು? ಇದರ ವೈಶಿಷ್ಟ್ಯತೆ ತಿಳಿಸು. ವೈಶಿಷ್ಟ್ಯತೆ ಅಂದರೆ ವಿಶೇಷ ಗುಣ. ಬೊಂಬೆ ತಯಾರಕ: ನೋಡಿ ಪ್ರಭು, ಮೊದಲ ಬೊಂಬೆಯ ಒಂದು ಕಿವಿಯಿಂದ ದಾರ ಹಾಕಿದರೆ ಮತ್ತೊಂದು ಕಿವಿಯಿಂದ ಹೊರಗೆ ಬರುತ್ತದೆ. ಎರಡನೇ ಬೊಂಬೆಯ ಕಿವಿಯಲ್ಲಿ ದಾರ ಹಾಕಿದರೆ ಬಾಯಿಂದ ಹೊರಬರುತ್ತದೆ. ಇನ್ನು 3ನೆಯ ಬೊಂಬೆಯ ಕಿವಿಯಲ್ಲಿ ದಾರ ಹಾಕಿದರೆ ಇನ್ನೊಂದು ಕಿವಿಯಲ್ಲಾಗಲಿ ಅಥವಾ ಬಾಯಲ್ಲಾಗಲಿ ಬರುವುದಿಲ್ಲ, ತಲೆಯೊಳಗೆ ಸುತ್ತಿಕೊಳ್ಳುತ್ತದೆ. ರಾಜ: ಶಬ್ಬಾಷ್, ನಿನ್ನ ಬೊಂಬೆಗಳು ವಿಚಿತ್ರವಾಗಿವೆ. ನಮ್ಮ ಪಂಡಿತರು ಇವುಗಳ ಬೆಲೆ ನಿರ್ಧರಿಸುತ್ತಾರೆ. ಆಗ ಪಂಡಿತರು: ಪ್ರಭು, ಈ ಬೊಂಬೆಗಳು ಚಿನ್ನ ಮತ್ತು ನವರತ್ನಗಳಿಂದ ತಯಾರಾಗಿದೆ. ಇವುಗಳಿಗೆ 2000 ವರಹ ನೀಡಬಹುದು. ನವರತ್ನಗಳೆಂದರೆ ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಡೂರ್ಯ, ಮುತ್ತು, ಹವಳ ಎಂಬ 9 ಬಗೆಯ ರತ್ನಗಳು. ವರಹ ಎಂದರೆ ಮುದ್ರೆಯಿಂದ ಕೂಡಿದ ಒಂದು ನಾಣ್ಯ. ಬೊಂಬೆ ತಯಾರಕ: ಪ್ರಭು, ಈ ಬೆಲೆ ತುಂಬ ಕಡಿಮೆಯಾಯಿತು. ರಾಜ: ಹಾಗಾದರೆ ನೀನು ಬಯಸುವ ಬೆಲೆ ಎಷ್ಟು? ಬೊಂಬೆ ತಯಾರಕ: ಮೊದಲನೇ ಬೊಂಬೆಗೆ 1 ಕಾಸು, ಎರಡನೇ ಬೊಂಬೆಗೆ 1000 ವರಹ, 3ನೇಯದಕ್ಕೆ ಬೆಲೆ ಕಟ್ಟಲು ಕಷ್ಟ, ಆದರೂ 1000 ವರಹ ಕೊಡಿ ಸಾಕು. 1 ಕಾಸು ಎಂದರೆ ಇಲ್ಲಿ ಹಿಂದಿನ ಕಾಲದಲ್ಲಿದ್ದ ತಾಮ್ರದ ನಾಣ್ಯ. ರಾಜ ಹೇಳುತ್ತಾನೆ: ಸ್ವಲ್ಪ ವಿಶೇಷತೆ ಇರುವ ಬೊಂಬೆ ಎಂದರೆ ಇಷ್ಟೊಂದು ಬೆಲೆಯೇ? ಇದು ದುರಾಸೆಯಾಯಿತು. ದುರಾಸೆ ಎಂದರೆ ಅತಿ ಆಸೆ. ಆಗ ಕಾಳಿದಾಸರ ಪ್ರವೇಶವಾಗುತ್ತದೆ. ಕಾಳಿದಾಸರು ಅಂದರೆ ಸುಮಾರು 1500 ವರ್ಷಗಳ ಹಿಂದೆ ಇದ್ದ ಪ್ರಸಿದ್ಧ ಸಂಸ್ಕೃತ ಕವಿ ಮತ್ತು ನಾಟಕಕಾರರು. ಕಾಳಿದಾಸ: ಪ್ರಭುಗಳು ಮನ್ನಿಸಬೇಕು, ಈ ಬೊಂಬೆಗಳಿಗೆ ಬಳಸಿದ ಚಿನ್ನ ನವರತ್ನಗಳಿಗೆ ಇಲ್ಲಿ ಬೆಲೆ ಇಲ್ಲ. ಇದರ ವಿಶಿಷ್ಟತೆಗೆ ಬೆಲೆ. ದಯವಿಟ್ಟು ರಾಜ್ಯಸಭೆ ಅದನ್ನು ಅರ್ಥ ಮಾಡಿಕೊಂಡು ಬೆಲೆಯನ್ನು ನಿರ್ಧರಿಸಬೇಕು. ಆಗ ರಾಜ: ಅದೇನು? ಕಾಳಿದಾಸ: ಪ್ರಭು, ಮೊದಲನೇ ಬೊಂಬೆಯು ಗುರು ಹಿರಿಯರು ಹೇಳಿದ ಜ್ಞಾನದ ಅಂದರೆ ತಿಳುವಳಿಕೆಯ ಮಾತುಗಳನ್ನು ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡುವ ಜನರಿದ್ದಂತೆ. ಇಂಥ ಜನರಿಗೆ 1 ಕಾಸಿನ ಬೆಲೆ. ರಾಜ: ಸೊಗಸಾಗಿದೆ. ಎರಡನೆಯದು? ಕಾಳಿದಾಸ: ಕಿವಿಯಿಂದ ಕೇಳಿದ ಮಾತನ್ನು ಇತರರಿಗೆ ಹೇಳುವರು ಮೊದಲಿನವರಿಗಿಂತ ಉತ್ತಮರೆಂಬುದನ್ನು ಸೂಚಿಸುತ್ತದೆ. ರಾಜ: ಸ್ವಾರಸ್ಯಕರವಾಗಿದೆ. ನಂತರ? ಕಾಳಿದಾಸ: 3ನೇ ಗೊಂಬೆಯು ತಾನು ಕೇಳಿದ ಮಾತನ್ನು ತಲೆಯಲ್ಲಿ ಇಟ್ಟುಕೊಂಡು ಅದರಂತೆ ನಡೆಯುವವರನ್ನು ಸೂಚಿಸುತ್ತದೆ. ಇಂಥವರಿಗೆ ಬೆಲೆಯನ್ನು ಕಟ್ಟಲು ಸಾಧ್ಯವಿಲ್ಲ. ರಾಜ: ಭಲೆ ಕಾಳಿದಾಸ, ಬಹಳ ಚೆನ್ನಾಗಿದೆ, ಚೆನ್ನಾಗಿ ಅರ್ಥ ಮಾಡಿಸಿದೆ. ಕಾಳಿದಾಸ: ಈ ಬೊಂಬೆ ತಯಾರಕ ಸಾಮಾನ್ಯ ಶಿಲ್ಪಿಯಲ್ಲ. ಶಿಲ್ಪಿ ಎಂದರೆ ಲೋಹಶಿಲೆ, ಮರಗಳನ್ನು ಮೂರ್ತಿ ರೂಪದಲ್ಲಿ ಕೆತ್ತುವ ಕಲಾವಿದ. ಅವನು ಕೇಳಿದ ಹಣ ನೀಡಿ ಸನ್ಮಾನಿಸೋಣ. ಬೊಂಬೆ ತಯಾರಕ: ಧನ್ಯವಾದ ಪ್ರಭುಗಳೇ. ಮಹಾಕವಿ ಕಾಳಿದಾಸರ ವಿದ್ವತ್ ಅಂದರೆ ಪಾಂಡಿತ್ಯದ ಮುಂದೆ ನಾನು ಸೋತೆ. ನನಗೆ ಹಣ ಬೇಡ. ತಮ್ಮ ರಾಜ್ಯದಲ್ಲಿ 3ನೇ ಬೊಂಬೆಯಂಥ ಜನ ಹೆಚ್ಚಾದರೆ ಅದೇ ನನಗೆ ಸನ್ಮಾನ. ಈ ಥರದ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.